ಸಿಂಗಂ ಕೆ ಅನ್ನಮಲೆ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಂತ ಆತ್ಮೀಯರಾದಂತ ಧೀರಜ್ ಮುನಿರಾಜು ಅಣ್ಣವರೇ, ನಮ್ಮ ಮೊದಲನೇದಾಗಿ ನನಗೆ ಗೊತ್ತದ ನೀವು ಯಾರು ನನ್ನ ಭಾಷಣ ಕೇಳಕ್ ನಿಂತಿರ್ಲಿಲ್ಲ. ಅನ್ನಮಲೆ ಸಾಹೇಬ್ರು ಮಾತಾಡೋದಾದ್ರೆ ಒಂದು 5 ನಿಮಿಷ ಮುಗಿಸ್ಬಿಡ್ತೇನೆ. ಬಂಧುಗಳೇ, ನಮಗೆ ಮತ್ತೊಮ್ಮೆ ಒಂದು ಪವಿತ್ರವಾದಂತ ಒಂದು ಮತ್ತೆ ಸಮಯ ಸಿಕ್ಕಿದೆ. ಮುಂದಿನ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಾಣ ಮತ್ತು ನಿರ್ಣಯ ಮಾಡುವಂತ ಒಂದು ಸಮಯ ಮತ್ತೊಮ್ಮೆ ಬಂದಿದೆ. ಯಾಕಂದ್ರೆ ಮೋದಿಯವರು ಹೇಳಿದ್ದಾರೆ ಈಗಾಗಲೇ, ನರೇಂದ್ರ ಮೋದಿ ಸಾಹೇಬರು, ಇಟ್ಟು 10 ವರ್ಷ ಬರೀ ಟ್ರೇಲರ್ ಇತ್ತು, ಮುಂದೆ ಪಿಕ್ಚರ್ ಚಾಲು 10 ವರ್ಷ. ಅದಕ್ಕೆ ಈ 10 ವರ್ಷ ಫೌಂಡೇಶನ್ ಮಾಡ್ಯಾರ ನರೇಂದ್ರ ಮೋದಿ ಸಾಹೇಬರು. ಮುಂದಿನ ದಿವಸ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಅದಾರೆ. ಅದಕ್ಕೆ ನೀವೆಲ್ಲರೂ 7ನೇ ತಾರೀಕು, ಯಾಕಂದ್ರೆ ಬಂಧುಗಳೇ ನಿಮಗೆಲ್ಲರೂ ಗೊತ್ತದ ಈ 10 ವರ್ಷಗಳು, ಯಾಕಂದ್ರೆ ನಮ್ಗಿಂತ ಹೆಚ್ಚಿಗೆ ನಿಮಗೆ ಎಲ್ಲ ಗೊತ್ತದ ಯಾಕೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗವು ಇಡೀ ನಮ್ಮ ದೇಶದಲ್ಲಿ. ಹಿಂದೆಂದೂ ಆಗಲಾರದು, ಯಾಕಂದ್ರೆ ಬರೀ ಕತೆ ಹೇಳ್ತದೆ 60 ವರ್ಷ ತನಕ. ಅವರು ಈ 10 ವರ್ಷದೊಳಗೆ ನನಗನ್ಸು ಮಟ್ಟಿಗೆ 60 ವರ್ಷ ಮೀರಿಸುವಂತ ಕೆಲಸ ಯಾರಾದ್ರೂ ಮಾಡಿ ತೋರಿಸಿದ್ರೆ ನರೇಂದ್ರ ಮೋದಿ ಸಾಹೇಬರು. ಅದೇ ರೀತಿಯಲ್ಲಿ ಯಾಕಂದ್ರೆ ಬಂಧುಗಳೇ, ರಾಜಕೀಯ ಒಳಗೆ ನಮ್ಗೆ ಅಷ್ಟೇ ಗೊತ್ತಿರ್ಬೇಕು, ಆದ್ರೆ ಆಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಓದಿರ್ತಾರೆ ಸರ್ ನಾವು. ನನಗನ್ಸು ಮಟ್ಟಿಗೆ ಏನು ಚೈನಾ 20 ವರ್ಷ ಹಿಂದಿತ್ತು, ಆ ಸಮಯ ಭಾರತಕ್ಕೆ ಈಗಾಗಲೇ ಬಂದಿದೆ. ಯಾಕಂದ್ರೆ ಮುಂದಿನ 10 ವರ್ಷ ಭಾರತದ ಸಮಯ ಇದೆ ಇಡೀ ವಿಶ್ವದಲ್ಲಿ. ಅದಕ್ಕೆ ನೀವೆಲ್ಲರೂ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. 7ನೇ ತಾರೀಕು ಅದರ ಮುಖ್ಯವಾಗಿ ಯುವಕರು, ಯಾಕಂದ್ರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರು ಇರುವಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಅದಕ್ಕೆ ನೀವೆಲ್ಲರ ಕರ್ತವ್ಯ ಆಗ್ತದೆ. ಯಾಕಂದ್ರೆ ಇನ್ನೊಂದು ಮಾತೇನಪ್ಪ ಅಂತಂದ್ರೆ, ಮೊನ್ನೆ ಸಿಟಿ ರವಿ ಸಾಹೇಬ್ ಹೇಳ್ದಂಗ ನಮ್ಮ ಕಡೆ ಒಬ್ಬ ಒಳ್ಳೆ ನಾಯಕತ್ವ ಅದಾರ, ಒಂದು ಒಳ್ಳೆ ಹುಲಿ ಐತಿ ಇಡೀ ದೇಶದಲ್ಲಿ. ಅವ್ರ ಹೆಸರು ಮ್ಯಾಗ ನಾವು ಮತ ಕೇಳತ್ತೇವೆ, ಅವ್ರ ಮುಂದಿನ ಹೆಂಗದನ್ನಂತ ನಿಮ್ಗೆ ಎಲ್ಲರೂ ಗೊತ್ತದ. ಯಾಕಂದ್ರ ನರೇಂದ್ರ ಮೋದಿ ಅವರು ಹೇಳಿದ್ರು ಒಂದು ಮಾತು ಲೋಕಸಭೆಯಲ್ಲಿ, ನಾ ಈ 10 ವರ್ಷದೊಳಗ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಮಾಡೀನಿ, ಅವು ಯೂನಿಕಾರ್ನ್ ಆಗತ್ತವು, ಡೆಕಾಕಾರ್ನ್ ಆಗುವಂತ ಸ್ಥಿತಿ ಒಳಗವು. ಆದ್ರೆ ಭಾರತದೊಳಗೆ ಒಂದು ಸ್ಟಾರ್ಟ್ಅಪ್ ಐತಿ, ಅದನ್ನ ಸ್ಟಾರ್ಟೇ ಆಗುವಂತಾಗೈತೆ, ಹೊಳ್ಳಿ ಸ್ಟಾರ್ಟ್ ಮಾಡೋಕೆ. ಅದಕ್ಕೆ ನಮ್ಮ ಕಡೆ ಒಂದು ಒಳ್ಳೆ ನಾಯಕತ್ವದ, ಒಂದು ಸದೃಢವಂತ ನಾಯಕತ್ವದ. ನೀವು ಅದಕ್ಕೆ ಮತ ಹಾಕ್ತಿರೋ, ಮುಂದೆ ಹೆಂಗದ ನೋಡಿರಲ್ಲ. ಮೊನ್ನೆ ಬಿಜಾಪುರ ಬಂದಾಗ ಹುಲಿ ಮತ್ತು ಸಿಂಹ ಅಂದ್ರೆ ಹುಲಿ ಮತ್ತು ಸಿಂಹ ಅಂತ. ಅದಕ್ಕೆ ಅವೆಲ್ಲನೂ ನೋಡ್ಕೊಂಡು ನೀವು ಅದ್ರೊಳಗೆ ಇನ್ನೊಂದು ನಮಗೆ ಟೆಕ್ನಾಲಜಿ ಒಳಗೆ ಸಾಕಷ್ಟು ಒಲವಿದೆ ಸರ್. ಮೊನ್ನೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಭಾಷಣ ಕೇಳ್ತಾ ಇದ್ದೆ ನಾವು. ಅನ್ನಮಲೆ ಸರ್ ಒಬ್ಬರು ಇದೇ ಒಂದು ಇಂಡಿಯಾ ಟಿವಿ AI ಬಂದ ಹೊಸದು. ಅನ್ನಮಲೆ ಸಾಹೇಬ್ರಿಗೆ ಕೇಳಿದ್ರೆ AI ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಟೆಕ್ನಿಕಲ್ 2 ಚಂದ ಹೇಳಿದ್ರು. ಅದೇ AI ಬಗ್ಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಕೇಳಿದ್ರೆ ಅವ್ರು ಎಲ್ಲೆಲ್ಲೂ ಇರಾಕ್ ಹೋದ್ರು, ಇರಾನ್ ಹೋದ್ರು, ಎಲ್ಲೆಲ್ಲೂ ಹೋದ್ರು, ಆದ್ರೆ ಅದಕ್ಕೆ ಹೇಳಕ್ ಬರ್ಲಿಲ್ಲ ಅವನಿಗೆ. ಅದಕ್ಕೆ ಇಂಡಿಯಾಗಂತೂ ಹೊಳ ಬರ್ಲಿಲ್ಲ, ಎಲ್ಲೆಲ್ಲೋ ಹೋದ್ರು, ಇರಾಕ್ ಹೋದ, ಇರಾನ್ ಹೋದ, ಏನು ಮಾಡೋದು ಗೊತ್ತೇ ಆಗಲ್ಲ. ಅದಕ್ಕೆ ಅಂತವ್ರಿಗೆ ಕೇಳ್ತಿರು, ಏನು ನಮ್ಮ ದೇಶದ ಹುಲಿ ಆದಂತ ನರೇಂದ್ರ ಮೋದಿ ಅವ್ರಿಗೆ ಕೇಳ್ತಾರೆ ನೀವು. ಅದಕ್ಕೆ ಎಲ್ಲರೂ ಕಳಕಳಿ ವಿನಂತಿ ಐತಿ. ಮುಖ್ಯವಾಗಿ ರಮೇಶ್ ಜಿಗಜಿಣಗಿ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಬಿಜಾಪುರ ಜಿಲ್ಲೆಗೆ. ನಮ್ಗೇನು 4ವೇ ನೋಡಾಕ್ತೀರಿ ಅದು ಇರಬೇಕು, ನಮ್ಮ ಏರ್ಪೋರ್ಟ್ ಇರ್ಬೋದು, ಅವೆಲ್ಲನೂ ಸಾಕಷ್ಟು ಅಭಿವೃದ್ಧಿ ಬಿಜಾಪುರಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ರಮೇಶ್ ಜಿಗಜಿಣಗಿ ಸಾಹೇಬರು. ಆದ್ರೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊಡ್ತೀನಿ, ಇಷ್ಟೆಲ್ಲ ಜನ ಸೇರಲ್ಲ, ಇದೇ ರೀತಿಯಿಂದ 7ನೇ ತಾರೀಕು ಓಟ್ ಹಾಕಕ್ಕೂ ಬರ್ಬೇಕು ನೀವು. ಯಾಕಂದ್ರೆ ನೀವು ಮೊನ್ನೆ ನೋಡಿರ್ಬೇಕು, ನಮ್ಮ ಫೇಸ್ 1 ಏನು ಬೆಂಗಳೂರಿನಿಂದ ಚುನಾವಣೆಗಳದು ಏನು ಎಜುಕೇಟೆಡ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ, ಅರ್ಬನ್ ಪಾಪ್ಯುಲೇಷನ್ ಬೆಂಗಳೂರು, ಅವ್ರು ಯಾರು ಓಟ್ ಹಾಕಕ್ ಬಂದಿಲ್ಲ, ಹೊರಗೆ ಆರಾಮ್ ಹಾಕೊಂಡಾರ ಮನ್ಯಾಗ. ಆದ್ರೆ ಅದನ್ನ ನಾವು ಮಾಡೋದು ಬೇಡ. ಯಾಕಂದ್ರೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗ್ತಾರ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರ್ಬೇಕಂತ ಕೇಳ್ಕೊಂಡು